ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ. ಈ ಮಂತ್ರವನ್ನು ಕೇವಲ 21 ಬಾರಿ ಹೇಳಿದರೆ ಸಾಕು. ಯಾರು ನೀವು ಬೇಡ ಅಂತ ಹೇಳಿ ನಿಮ್ಮಿಂದ ದೂರ ಹೋಗಿರ್ತಾರೋ ಅವರು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ. ಎಲ್ಲ ಅನುಮಾನಗಳು ದೂರ ಆಗ್ತವೆ. ಏನೇ ಇರಲಿ, ಅದೆಂಥ ಜಗಳ ಆಗಿರಲಿ, ರಣಕಹಳೆ ಆಗಿರಲಿ, ಎಲ್ಲವನ್ನು ಮರೆತು ನಿಮ್ಮ ಜೊತೆ ಸುಖ ಸಂಸಾರ ಮಾಡ್ತಾರೆ. ನೀವು ಬೇಕು ಅಂದ್ಕೊಂಡು ಬರ್ತಾರೆ. ಇದನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಮೊದಲಿಗೆ 5 ಏಲಕ್ಕಿ ಬೇಕಾಗುತ್ತೆ, 5 ಬಿಲ್ವಪತ್ರೆ ಬೇಕಾಗುತ್ತೆ, 1 ಸೂಜಿ ಬೇಕಾಗುತ್ತೆ. ಮತ್ತು ಈ ಕ್ರಿಯೆ ಸೋಮವಾರದ ದಿನ ಮಾಡಬೇಕಾಗುತ್ತೆ. ದಿಕ್ಕು ಬಂದು ಉತ್ತರ ದಿಕ್ಕು. ಮೊದಲಿಗೆ ಏನು ಮಾಡಿ, ಸೋಮವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿ, ನಾನು ಈ ರೀತಿಯಾಗಿ ಒಂದು ಕ್ರಿಯೆಯನ್ನು ಮಾಡ್ತಾಯಿದ್ದೀನಿ, ನಾನು ಒಳ್ಳೆಯದಕ್ಕೋಸ್ಕರ ಮಾತ್ರ ಇದನ್ನು ಮಾಡ್ತಾಯಿದ್ದೀನಿ, ಕೆಟ್ಟ ವಿಚಾರಕ್ಕೆ ಉಪಯೋಗಿಸ್ತಾ ಇಲ್ಲ, ಆದ್ದರಿಂದ ನನಗೆ ಒಳ್ಳೆಯದನ್ನು ಮಾಡಿ ಅಂತ ಕೇಳಿಕೊಳ್ತಾ ಬಂದು ಇಷ್ಟು ಸಾಮಗ್ರಿಯನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ 5 ಬಿಲ್ವಪತ್ರೆ ಎಲೆಯ ಮೇಲೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆದು ಆ 5 ಏಲಕ್ಕಿಯನ್ನು ಸೂಜಿಯಲ್ಲಿ ಚುಚ್ಚಿಬಿಡಿ. ತದನಂತರ ಆ 5 ಎಲೆಯನ್ನು ಕೂಡ ಸೂಜಿನಲ್ಲಿ ಚುಚ್ಚಿಕೊಂಡು ಆ ಸೂಜಿಯನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಆ ಸೂಜಿ ಅಂದರೆ ಸೂಜಿನಲ್ಲಿ 5 ಏಲಕ್ಕಿ 5 ಬಿಲ್ವಪತ್ರೆ ಇರುತ್ತೆ, ಅಷ್ಟನ್ನು ತೆಗೆದುಕೊಂಡು ಹೋಗಿ ಏನು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿದ್ರು ಬೆಳಿಗ್ಗೆ ಅಲ್ಲಿ ಹೋಗಿ ಅಲ್ಲಿ ಯಾವುದಾದ್ರೂ ಮರ ಆಗ್ಬೋದು, ಅರಳಿ ಮರ, ಬನ್ನಿ ಮರ ಅಥವಾ ಬೇರೆ ಯಾವುದಿದೆ ಮರ ನೋಡಿ ಆ ಮರದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿದ್ದು ಆ ಸೂಜಿಯನ್ನು ಅಲ್ಲಿ ಮಣ್ಣಿನಲ್ಲಿ ಇಟ್ಟು ಮಣ್ಣನ್ನು ಮುಚ್ಚಿ ಮನೆಗೆ ಬಂದುಬಿಡಿ. ಹಿಂದೆ ತಿರುಗಿ ನೋಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಮಾಡಿ ಆದ ಮೇಲೆ ನಾಳೆ ಬೆಳಿಗ್ಗೆ ನಿಮ್ಮ ಕ್ರಿಯೆ ಅಂದರೆ ಮಂಗಳವಾರದ ದಿನ ಏನು ನೀವು ಆಫೀಸ್ಗೆ ಹೋಗ್ತಾ ಇರ್ತೀರೋ ಇಲ್ಲ ಮನೆ ಪಕ್ಕದಲ್ಲಿರ್ತಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ, ಹೋಗೋ ಸಮಯದಲ್ಲಿ ಅದೇ ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳಿ ಸಾಕು. ಹೇಳ್ಕೊಂಡು ನಿಮ್ಮ ಪಾಡಿ ನೀವು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳಿ ಸಾಕು. ಅಥವಾ 21 ಸಾರಿ ಹೇಳಿ ಸುಮ್ಮನೆ ಆಗಿಬಿಡಿ. ಅವರೇ ನಿಮ್ಮನ್ನು ಹುಡಿಕೊಂಡು ಬರ್ತಾರೆ ಅಥವಾ ಫೋನ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಮೋಹಿನಿ ತಂತ್ರಮೋಹಿನಿ ಮಂತ್ರಮೋಹಿನಿ ಅಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಮೋಹಿನಿ ತಂತ್ರಮೋಹಿನಿ ಮಂತ್ರಮೋಹಿನಿ ಅಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ. ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.